ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ಕೇಶವಾಪುರ ಪೊಲೀಸರ ಭರ್ಜರಿ ಭೇಟಿ, ಬಂಗಾರ ಅಂಗಡಿ ಕಳ್ಳತನ ಎಸಗಿದ ಕುಖ್ಯಾತ ಕಳ್ಳರ ಬಂಧನ. ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರಮೇಶ್ ಭವನದ ಎದುರುಗಡೆ ಇರುವ ಭುವನೇಶ್ವರಿ ಜ್ಯುವೆಲರ್ಸ್ ಅಂಗಡಿ ಕಳ್ಳತನದ ಪ್ರಕರಣದಲ್ಲಿ 5 ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದು 77 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರು, ಗ್ಯಾಸ್ ಕಟರ್ಗಳನ್ನ ಕೇಶವಾಪುರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಪೊಲೀಸ್ ಆಯುಕ್ತ ಎಂ ಶಶಿಕುಮಾರ್ ಅವರು ಮಾತನಾಡಿ, ಕಳ್ಳತನ ಪ್ರಕರಣದಲ್ಲಿ ಮುಂಬೈ ಮೂಲದ ಫರಾನ್ ಶೇಖ್, ಮುಖೇಶ್ ಉರ್ಫ್ ರಾಜು ಯಾದವ್, ಫಾತಿಮಾ ಶೇಖ್, ಅಫ್ತಾಬ್ ಅಹಮದ್ ಶೇಖ್, ತಲತ್ ಶೇಖ್ ಎಂಬುವವರನ್ನ ಬಂಧಿಸಿದ್ದು, ಇನ್ನು 3 ಪ್ರಮುಖ ಆರೋಪಿಗಳ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದಾರೆ. ಹುಬ್ಬಳ್ಳಿ ಕೇಶವಾಪುರ ಫರಾನ್ ಶೇಖ್ ಮೇಲೆ 15 ಪ್ರಕರಣಗಳು ಇದ್ದು, ಫಾತಿಮಾ ಶೇಖ್ ಮೇಲೆ 2 ಪ್ರಕರಣ ಸೇರಿ ಆರೋಪಿಗಳ ಮೇಲೆ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಕರಣ ಭೇದಿಸಲು ಕೇಶವಾಪುರ ಪೊಲೀಸ್ ಠಾಣೆ, ಗೋಕುಲ್ ರೋಡ್ ಹಾಗೂ ಕಮರಿಪೇಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ತಂಡ ರಚಿಸಲಾಗಿತ್ತು. ಸುಮಾರು ಸಿಸಿಟಿವಿ ಫುಟೇಜ್, ಆರೋಪಿಗಳ ಚಲನವಲನ ಹಾಗೂ ಮಾಹಿತಿ ಕಲೆ ಹಾಕಿ 20 ದಿನಗಳ ಕಾಲ ಮುಂಬೈ ನಗರದಲ್ಲಿ ಇದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ. 55 ಲಕ್ಷ ಮೌಲ್ಯದ 780 ಗ್ರಾಂ ಬಂಗಾರ, 17 ಲಕ್ಷ ಮೌಲ್ಯದ 23.3 ಕೆಜಿ ಬೆಳ್ಳಿ ಹಾಗೂ 10,000 ನಗದು ಮತ್ತು ಕಳ್ಳತನಕ್ಕೆ ಬಳಸಿದ 5 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಬಂಗಾರದ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳ ಆಭರಣ ಹಾಗೂ ಅಂಗಡಿ ಸುರಕ್ಷತೆಗಾಗಿ ಇತ್ತೀಚೆಗೆ ವಿವಿಧ ತಂತ್ರಜ್ಞಾನ ಹಾಗೂ ವಿವಿಧ ಲಾಕರ್ಗಳು ಬಂದಿದ್ದು, ಅವುಗಳ ಬಳಕೆ ಮಾಡಿಕೊಂಡು ಎಚ್ಚರ ವಹಿಸಬೇಕೆಂದರು. ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಮಹನಿಂಗಾನಂದಗಾವಿ, ರವೀಶ್ ಸಿಆರ್, ಎಸಿಪಿಗಳಾದ ಚಿಕ್ಮಠ್ ಶಿವಪ್ರಕಾಶ್ ನಾಯಕ್, ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಕೆಎಸ್ ಹಟ್ಟಿ, ಗೋಕುಲ್ ರೋಡ್ ಇನ್ಸ್ಪೆಕ್ಟರ್ ಪ್ರವೀಣ್ ನೀಲಮಣ್ಣವರ್, ಕಮರಿಪೇಟ್ ಇನ್ಸ್ಪೆಕ್ಟರ್ ಮಾಂತೇಶ್ ಹೋಳಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜುಲೈ ತಿಂಗಳಲ್ಲಿ 1680 ಗ್ರಾಂ ಬಂಗಾರ, 51 ಕೆಜಿ ಬೆಳ್ಳಿ ಕಳ್ಳತನವಾಗಿತ್ತು. ಈ ಪ್ರಕರಣದಲ್ಲಿ ಪೊಲೀಸರು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ. ಮುಂಬೈ ಸೇರಿದಂತೆ ವಿವಿಧ ಕಡೆ 5 ಬಂಧಿಸಿ ಆಭರಣ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಬಂಗಾರದ ಅಂಗಡಿ ಮಾಲೀಕ ಜಗದೀಶ್ ದೈವಜ್ಞ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನಮಗೆ ತುಂಬಾ ಸಂತೋಷವಾಗಿದೆ ಎಂದರು. ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ. ಶೇಖು, ಮುಖೇಶು, ಫಾತಿಮಾ ಶೇಖು, ಅಫ್ತಾಬ್ ಅಹಮದ್ ಶೇಖು, ತಲತ್ ಶೇಖು, ಈ 5 ಜನ ಅಂತಾರಾಜ್ಯ ಕಳ್ಳರು. ಇದರಲ್ಲಿ ಪ್ರಮುಖ ಆರೋಪಿಯನ್ನು ಫರಾನ್ ಶೇಖ್ ಅಂತಿದ್ದ. ಅವನು 4-5-6 ರಾಜ್ಯಗಳಲ್ಲಿ ಕಳ್ಳತನ ಮಾಡುವಂಥ ನನ್ನ ಹಿಂದೆ ಪತ್ತೆ ಆಗಿತ್ತು. ಆಮೇಲೆ ಇನ್ನೂ ಕೆಲ ಪ್ರಮುಖ ಆರೋಪಿಗಳಿರ್ತಾರೆ, ಅವರು ಕೂಡ ಸಿಗಬೇಕಾಗಿದೆ. ಅವರು ಕೂಡ ಅಂತಾರಾಜ್ಯ ಕಳ್ಳನೇ ಆಗಿದೆ, ಮೇಜರ್ ಆಗಿದ್ದಾರೆ. ಸೊ ಪತ್ತೆ ಮುಂದುವರೆದಿದೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಈ ಭಾಗದಲ್ಲಿ ಅಂತಾರಾಜ್ಯ ಕಳ್ಳರು ಬಂದು ಕಳ್ಳತನ ಮಾಡಿರುವಂಥದ್ದು, ಮಾಡೋರು ಯಾರಿದ್ದಾರೆ ಅದರದ್ದೆಲ್ಲ ಡೀಟೇಲ್ಸ್ ಕೂಡ ಸಂಗ್ರಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕೂಡ ಈಗ ಈ ಪ್ರಕರಣದಲ್ಲಿ ಡೇ 1 ಅಫೆನ್ಸ್ ಆದಂಥ ಸಂದರ್ಭದಲ್ಲಿ ನಮಗೆ ಅನುಮಾನ ಇತ್ತು. ಹಾಗಾಗಿ ಆರೋಪಿ ನಂಬರ್ 1 ಫರಾನ್ ಶೇಖ್ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಲ್ಲಿ ಕೆಲವು ಮೂಮೆಂಟಲ್ಲಿದ್ದಂಥವ್ರು ಮತ್ತು ಹಿಂದಿ ಬರ್ತಿದ್ದವರು ಒಂದಿಬ್ಬರು ಸಹಾಯ ತೊಗೊಂಡು ಇಲ್ಲಿ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಅವ್ರು ಯಾರು ಅಂತ ನಮಗೆ ಗೊತ್ತಾಗಿಲ್ಲ. ರ್ಯಾಂಡಮ್ ಅವರು ಫುಲ್ ಟೈಮು ಪ್ರೊಫೆಷ್ನಲ್ ಅಫೆಂಡರ್ಸ್ ಅಲ್ಲ. ಅಲ್ಲಿ ಹಿಂದಿ ಬರುತ್ತೆ, ಅವ್ರಿಗೊಂದಿಷ್ಟು ದುಡ್ಡು ಕೊಡ್ತೀನಿ ಅಂದ ಹಿನ್ನೆಲೆಯಲ್ಲಿ ಅವ್ರು ಬಂದು ತೋರಿಸಿದ್ರು. ಅನ್ನೋದು ನಂತರದ ಆರೋಪಿ ಮತ್ತು ಬಂಗಾರದ ಅಂಗಡಿಯವ್ರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದು, ತಮ್ಮಲ್ಲಿ ಸೇಫ್ಟಿ ಸೆಕ್ಯೂರಿಟಿಗೆ ಏನು ಬೇಕೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಈಗ ನಾಟ್ ಎವ್ರಿ ವಿಕ್ಟಿಮ್ ವಿಲ್ ಬಿ ದಿಸ್ ಲಕ್ಕಿ. ಯಾಕಂದರೆ ನಾವು ನೋಡಿರುವಂಥದ್ದು ಟ್ರೆಜರೀಸಲ್ಲಿ ಇಟ್ಕೊಂಡಿರ್ತಾರೆ. ಟ್ರೆಜರಿನ ಯಾವ ಗ್ಯಾಸ್ ಕಟ್ರಲ್ಲೂ ಕಟ್ ಮಾಡಿರ್ತಾರಲ್ಲ. ಮತ್ತು ಚಿಕ್ಕ ಚಿಕ್ಕ ಬಂಗಾರದ ಅಂಗಡಿಯವರು ಏನಿರ್ತಾರೆ ಅವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಮನೆಯಲ್ಲಿ ತೊಗೊಂಡಿರ್ತಾರೆ. ಮತ್ತು ದೊಡ್ಡ ದೊಡ್ಡ ಬಂಗಾರದ ಅಂಗಡಿಗಳು ಯಾವಿದ್ದಾವೆ ಅಲ್ಲಿ ಅವರು ಸೆಕ್ಯೂರಿಟಿ ಹಾಕ್ಕೊಳುವಂಥದ್ದು, ಅಲಾರಮ್ ಸಿಸ್ಟಮ್ ಹಾಕುವಂಥದ್ದು, CCTV ಅಲರ್ಟ್ ಬರುವಂಥದ್ದು, ಏನಾದರೂ ಡ್ಯಾಮೇಜ್ ಫೋರ್ಸಿಬಲ್ ಎಂಟ್ರಿ ಬಂದರೆ ಅಲರ್ಟ್ ಮೆಸೇಜ್ ಬರುವಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಈಗ ಎಲ್ಲ ಸಂದರ್ಭದಲ್ಲೂ ಇಷ್ಟು ದೊಡ್ಡ ಮೌಲ್ಯದ ವಸ್ತುಗಳು ರಿಕವರಿ ಆಗೋದು ಭಾಳ ಕಷ್ಟ. ಆ್ಯಸ್ ಸಚ್ ಈ ಥರ ದೊಡ್ಡ ದೊಡ್ಡ ಅಫೆನ್ಸ್ಗಳಲ್ಲಿ ಅಫೆನ್ಸ್ ಪತ್ತೆ ಆಗೋದೇ ಕಷ್ಟ. ಹಾಗಾಗಿ ಎಲ್ಲ ಬಂಗಾರದ ಅಂಗಡಿ ಮುಖ್ಯವಾಗಿ, ಮತ್ತು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಥವಾ ಈ ಮುತ್ತೂಟ್ ಫೈನಾನ್ಸ್ ಈ ಥರದ್ದೇನೋ ಬಂಗಾರ ಗಿಡವಿಡಿಸ್ಕೊಳ್ಳೋಂಥ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಎಲ್ಲ ತಮ್ಮ ಸೆಕ್ಯೂರಿಟಿ, ತಮ್ಮ ಅಂಗಡಿಗಳ ಸೆಕ್ಯೂರಿಟಿಗೆ ಪ್ರೈವೇಟ್ ಸೆಕ್ಯೂರಿಟಿ ಅವ್ರನ್ನ ಹೈರ್ ಮಾಡ್ಕೊಳ್ಳೋವಂಥದ್ದು,
ಅದನ್ನೆಲ್ಲ ಮಾಡಬೇಕಾಗುತ್ತೆ ಮತ್ತು ಬೇರೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೋಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.